ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ವ್ಯವಕಲನದ ಲೆಕ್ಕಗಳನ್ನ ನೋಡೋಣ. ಅದಕ್ಕಿಂತ ಮೊದಲು ಕೆಲವೊಂದು ಸಂಕಲನದ ಲೆಕ್ಕಗಳನ್ನು ನಾವು ಬಿಡಿಸಿ ಆಮೇಲೆ ವ್ಯವಕಲನದ ಲೆಕ್ಕಗಳನ್ನ ನೋಡೋಣ. ಮೊದಲನೇ ಸಂಕಲನದ ಲೆಕ್ಕ ಯಾವುದು? 4 + 3. ಹಿಂದಿನ ವಿಡಿಯೋದಲ್ಲಿ ನೋಡಿದಿರ, ತುಂಬಾ ಸರಳ ಇದು. 4 + 3 ಎಷ್ಟಾಗುತ್ತೆ ಅಂತ ನೋಡೋಣ. ಯಾವ ಹಣ್ಣನ್ನ ತಗೋಣ ಈ ವಿಡಿಯೋದಲ್ಲಿ? ಮಾವಿನ ಹಣ್ಣು ಬೇಡ, ಈ ಸಲ ನಾವೇನ್ ಮಾಡೋಣ, ನಿಂಬೆ ಹಣ್ಣನ್ನ ತಗೋಣ. ನೋಡಿ, 4 ನಿಂಬೆ ಹಣ್ಣು, 1 2 3 4 ಇವು ನನ್ನ ಬಳಿ ಇವೆ. ನನ್ನ ಮನೆಯಲ್ಲಿ 4 ನಿಂಬೆ ಹಣ್ಣು ಇವೆ. ನೀವು ಎರಡನೇ ಸಂಖ್ಯೆ 3 ಇದೆ. ಸೊ ನೀವು ಏನ್ ಮಾಡ್ತೀರಾ, ಸರ್ ನಮ್ಮ ತೋಟದಲ್ಲಿ 3 ನಿಂಬೆ ಹಣ್ಣು ಇವೆ ಅಂತ ನೀವು 3 ನಿಂಬೆ ಹಣ್ಣನ್ನ ನನಗೆ ತಂದು ಕೊಟ್ರಿ. ನನ್ನ ಬಳಿ ಇದ್ದಿದ್ 4, ನೀವು ಕೊಟ್ಟಿರೋದು 3, ಒಟ್ಟು ಎಷ್ಟಾಯ್ತು ನೋಡೋಣ. 1 2 3 4 5 6 7, ಅಂದ್ರೆ ಒಟ್ಟು 7. 4ಕ್ಕೆ 3ಅನ್ನ ಕೂಡಿಸಿದಾಗ ಮೊತ್ತ ಬಂತು 7. ಅಂದ್ರೆ ಇಲ್ಲಿ ಹೆಚ್ಚಾಯ್ತು. 4 ನನ್ನ ಬಳಿ ಇದ್ದಿದ್ದು, 3 ನೀವು ಕೊಟ್ಟಿದ್ದು, ಮೊತ್ತ ಬಂದ್ಬಿಟ್ಟು 7. ಸಂಖ್ಯಾ ರೇಖೆಯ ಮೇಲೆ ಈ ಲೆಕ್ಕವನ್ನ ಬಿಡಿಸಿ ನೋಡೋಣವಾ? ಸರಿ, ಸಂಖ್ಯಾ ರೇಖೆಯನ್ನ ಇವಾಗ ಹಾಕ್ತಾ ಇದ್ದೀನಿ ನೋಡಿ. ಹಳದಿ ಬಣ್ಣದಿಂದ ನಿಂಬೆ ಹಣ್ಣು ಅಂತ ಹೇಳಿದ್ದೀವಿ, ಹಳದಿ ಬಣ್ಣನ ತಗೊಳ್ಳೋಣ. ಸರಿ, ಮೊದಲನೇ ಶೂನ್ಯದಿಂದ ಪ್ರಾರಂಭಿಸೋಣ. 0 1 2 3 4 5 6 7. ಹೇಳಿ, ಮೊದಲನೇ ಒಂದು ಸಂಖ್ಯೆ ಯಾವುದು ಅಂತ ಹೇಳಿ. ನಿಮಗೆ ಗೊತ್ತು, ಹಿಂದಿನ ವಿಡಿಯೋದಲ್ಲಿ ನೋಡಿದಿರ. 4 ಮೇಲೆ ಹಸಿರು ಬಣ್ಣದಿಂದ ಗುರುತು ಮಾಡ್ಕೊಂಡೆ ನೋಡಿ. ಸರಿ, ಮೊದಲನೇ ಸಂಖ್ಯೆ 4. 3 ಸಂಖ್ಯೆ ಮುಂದೆ ಹೋಗ್ಬೇಕು ನಾವು ಇವಾಗ, ಯಾಕಂದ್ರೆ ಎರಡನೇ ಸಂಖ್ಯೆ 3 ಇದೆ. 1 2 3 ಎಲ್ಲಿ ಬಂದ್ಕೊಂಡ್ವಿ ನಾವು? 7ರ ಮೇಲೆ. ಅಂದ್ರೆ ನಾವು ಬಿಡಿಸಿರ್ತಕ್ಕಂತ ಲೆಕ್ಕ ಸರಿಯಾಗಿದೆ. 4ಕ್ಕೆ 3ಅನ್ನ ಕೂಡಿಸಿದಾಗ ಮೊತ್ತ ಬರುತ್ತದೆ 7. ಈಗ ವ್ಯವಕಲನ ನೋಡೋಣ. ವ್ಯವಕಲನ ಸಂಕಲನದ ವಿರುದ್ಧ, ಅಂದ್ರೆ ಆಪೋಸಿಟ್ ಅಂತ ಹೇಳ್ತೀವಿ. ಸಂಕಲನದಲ್ಲಿ ಹೆಚ್ಚಾಗ್ತಾ ಇತ್ತು ಅಂದ್ರೆ ವ್ಯಾಲ್ಯೂ ಅಂತ, ಅಥವಾ ಏನಂತ ಹೇಳ್ತೀವಿ ನಾವು, ಅದರ ಒಂದು ಸಂಖ್ಯೆಯ ಒಂದು ಮೊತ್ತ ಹೆಚ್ಚಾಗ್ತಾ ಇತ್ತು. ಈ ವ್ಯವಕಲನದಲ್ಲಿ ಏನಾಗುತ್ತೆ ಅಂತ ನೋಡೋಣ. 4 - 3 ಮಾಡಿ ನೋಡೋಣ. ಅಂದ್ರೆ ಇದರಲ್ಲಿ ಸಬ್ಟ್ರಾಕ್ಷನ್ ಅಥವಾ ವ್ಯವಕಲನ, ಕಳೆಯುವುದು, ವ್ಯತ್ಯಾಸ, ಇವೆಲ್ಲವೂ ವ್ಯವಕಲನ ಅಂತ ಹೇಳ್ತೀವಿ. ಇದನ್ನ ಯಾವ ತರ ಮಾಡಿ ನೋಡೋಣ. ಇಲ್ಲಿ ನಾವು ನಿಂಬೆ ಹಣ್ಣಿನ ಒಂದು ಸಹಾಯದಿಂದನೇ ಈ ಲೆಕ್ಕವನ್ನ ಬಿಡಿಸೋಣ. ಸರಿ, ಅನ್ಕೊಳ್ಳಿ ನನ್ನ ಹತ್ರ 4 ನಿಂಬೆ ಹಣ್ಣಿವೆ ಅಂತ ನೋಡಿ. 1 2 3 4. ಇವಾಗ ಏನಾಗುತ್ತೆ, -3 ಇದೆ, ಮೈನಸ್ ಇದೆ ಅಲ್ಲಿ 3. ಅಂದ್ರೆ 3 ನೀವು ನನ್ನ ಬಳಿಯಿಂದ ತಗೊಳ್ತೀರಾ. ಅಲ್ಲಿ ನೀವು ಏನ್ ಮಾಡ್ತಿದ್ರಾ, ಸರ್ ನಮ್ಮ ತೋಟದಲ್ಲಿ ಇದೆ ಅಂತ ಕೊಡ್ತಿದ್ರ ಸಂಕಲನದಲ್ಲಿ. ಇಲ್ಲಿ ವ್ಯವಕಲನದಲ್ಲಿ ಏನ್ ಹೇಳ್ತಿದ್ರ, ಸರ್ ನಮ್ಮ ಮನೆಯಲ್ಲಿ 3 ನಿಂಬೆ ಹಣ್ಣನ್ನ ತಗೊಂಡ್ ಬಾ ಅಂತ ಹೇಳಿದ್ದಾರೆ, ಅದಕ್ಕೆ 1 2 3 ನಿಂಬೆ ಹಣ್ಣನ್ನ ನಿಮ್ಗೆ ಕೊಟ್ಬಿಡ್ತೀನಿ. ನನ್ ಬಳಿ ಇದ್ದಂತ 4 ನೀವು 3ಅನ್ನ ತಗೊಂಡ್ ಹೋಗ್ಬಿಟ್ರಿ. ಎಷ್ಟು ಉಳಿಯುತ್ತೆ ನನ್ ಬಳಿ ಹೇಳಿ ನೋಡೋಣ? 1. ಅಂದ್ರೆ ಇದು ವ್ಯವಕಲನ. ವ್ಯವಕಲನದಲ್ಲಿ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಸಂಖ್ಯೆಯ ಒಂದು ವ್ಯತ್ಯಾಸ, ಡಿಫರೆನ್ಸ್ ಅಂತ ಹೇಳ್ತೀವಿ. 4ರಲ್ಲಿ 3ಅನ್ನ ತೆಗೆದು ಹಾಕ್ಬಿಟ್ವಿ ನಾವು. 3 ನಿಂಬೆ ಹಣ್ಣನ್ನ ತಗೊಂಡ್ ಹೋಗ್ಬಿಟ್ರಿ, ನನ್ ಬಳಿ ಉಳಿದಿರ್ತದ್ದು ಒಂದೇ. ಇದನ್ನ ಸಂಖ್ಯಾ ರೇಖೆ ಮೇಲೆ ಯಾವ ತರ ಮಾಡ್ಬೋದು ನೋಡೋಣ. ಸರಿ, ಸಂಖ್ಯಾ ರೇಖೆಯನ್ನ ಹಾಕ್ಬಿಡಿ ನೀವು ನಿಮ್ ಪುಸ್ತಕದಲ್ಲಿ. 0 1 2 3 4 5 6 7. ಮೊದಲನೇ ಸಂಖ್ಯೆ ಯಾವುದು ಹೇಳಿ? ಮೊದಲನೇ ಸಂಖ್ಯೆ 4. ವೆರಿ ಗುಡ್. ಸೊ 4ರ ಮೇಲೆ ನಾನೇನ್ ಮಾಡ್ತೀನಿ, ಗುರುತು ಮಾಡ್ಕೊಳ್ತೀನಿ 4ಅನ್ನ. ಸಂಕಲನದ ಪದ್ಧತಿಯಲ್ಲೂ ಇದೇ ತರ ಇತ್ತು ತಾನೆ. 4 ಮೊದಲನೇ ಸಂಖ್ಯೆ ಇತ್ತು, ಅದನ್ನ ಗುರುತು ಮಾಡ್ಕೊಂಡೆ. ಇಲ್ಲೂ 4 ಮೊದಲನೇ ಸಂಖ್ಯೆ ಇದೆ, ಅದನ್ನ ಹಸಿರು ಬಣ್ಣದಿಂದ ಗುರುತು ಮಾಡ್ಕೊಂಡೆ. ಇವಾಗ ಇಲ್ಲಿ ನಾವು 3 ಸ್ಥಾನ ಕಡಿಮೆ ಮಾಡ್ಬೇಕು. ಯಾಕಂದ್ರೆ ನೀವು ನನ್ನಿಂದ ಕಿತ್ಕೊಂಡು ಹೋಗಿದ್ದೀರಾ 3 ನಿಂಬೆ ಹಣ್ಣನ್ನ. ಸಂಕಲನದಲ್ಲಿ ನನಗೆ ಕೊಡ್ತಾ ಇದ್ರಿ, ಇಲ್ಲಿ ನೀವು ತಗೊಂಡು ಹೋಗಿದ್ದೀರಾ ನನ್ನ ಬಳಿ ಇದ್ದಿದ್ದನ್ನ. ಅದಕ್ಕೆ 3 ಸ್ಥಾನ ಹಿಂದೆ ಹೋಗ್ತೀನಿ ನಾನು ಇವಾಗ, ಮುಂದೆ ಹೋಗೋದಿಲ್ಲ. ಅಲ್ಲಿ ನೀವು ನನ್ಗೆ ತಂದು ಕೊಟ್ಟಿದ್ರಿ ನಿಮ್ ತೋಟದಿಂದ, ನಾನು ಮುಂದೆ ಹೋದೆ ಸಂಕಲನದಲ್ಲಿ. ವ್ಯವಕಲನದಲ್ಲಿ ಅಂದ್ರೆ ಕಳೆಯೋ ಲೆಕ್ಕದಲ್ಲಿ ನೀವು ನನ್ನಿಂದ ತಗೊಂಡು ಹೋದ್ರಿ, ಅದಕ್ಕೆ 3 ಸ್ಥಾನ ಹಿಂದೆ ಹೋಗ್ತೀನಿ. 1 2 3 ಹಿಂದೆ ಹೋದ್ರೆ ಎಲ್ಲಿ ಬಂದೆ ನಾನು? 1ರ ಮೇಲೆ ಬಂದು ನಿಂತ್ಕೊಂಡೆ ನೋಡಿ. 1ಅನ್ನ ಮಾರ್ಕ್ ಮಾಡಿದೀನಿ, ಗುರ್ತಿಸಿದೀನಿ ಹಸಿರು ಬಣ್ಣದಿಂದ. ಅದಕ್ಕೆ ಉತ್ತರ ಎಷ್ಟು? 1. ನೆನ್ಪಿಡ್ಬೇಕು ಆಗಿರ್ತಕ್ಕಂಥ ಅಂಶ ಅಂದ್ರೆ, ಸಂಕಲನ ಮಾಡೋದ್ರಲ್ಲಿ ಸಂಖ್ಯೆ ನಮಗೆ ಬಂದಿರತಕ್ಕಂಥ ಉತ್ತರ ಹೆಚ್ಚಾಗಿರುತ್ತೆ. ಯಾಕಂದ್ರೆ ಅದಕ್ಕೆ ನಾವು ಕೂಡಿಸ್ತಾ ಇದ್ದೀವಿ.
ನೀವು ನಿಮ್ ಬಳಿ 5 ರೂಪಾಯಿ ಇತ್ತು, ನಿಮ್ ತಂದೆ ನಿಮ್ಗೆ 5 ರೂಪಾಯಿ ಕೊಟ್ರೆ ಎಷ್ಟಾಗುತ್ತೆ? 10 ಆಗುತ್ತೆ. ನಿಮ್ ಗೆಳೆಯ ನಿಮ್ಗೆ 5 ಚಾಕ್ಲೇಟ್ ಅಲ್ಲಿ ಇನ್ನ 5 ಚಾಕ್ಲೇಟ್ ಕೊಟ್ರೆ 10 ಆಗುತ್ತೆ, ಅಂದ್ರೆ ಹೆಚ್ಚಾಗುತ್ತೆ. ವ್ಯವಕಲನದಲ್ಲಿ ಆ ತರ ಇರೋದಿಲ್ಲ, ವ್ಯವಕಲನದಲ್ಲಿ ಕಡಿಮೆ ಆಗುತ್ತೆ. ನಿಮ್ ಬಳಿ ಇರ್ತಕ್ಕಂಥ 5 ಚಾಕ್ಲೇಟು ನಿಮ್ ಗೆಳೆಯ ಅದ್ರಲ್ಲಿ 3 ತಗೊಂಡ್ ಬಿಡ್ತಾನೆ, ಅಂದ್ರೆ ಕಡಿಮೆ ಆಯ್ತು. ಕಡಿಮೆ ಆಗೋದಂದ್ರೆ ಅರ್ಥ ಸಂಖ್ಯಾ ರೇಖೆ ಮೇಲೆ ಹಿಂದೆ ಸಾಗೋದು. ಸಂಕಲನದಲ್ಲಿ ಸಂಖ್ಯಾ ರೇಖೆ ಮೇಲೆ ಮುಂದೆ ಸಾಗೋದು. ಯಾವಾಗ ಅದು ಮೈನಸ್ ಚಿಹ್ನೆ ಅಂತ ಹೇಳ್ತೀವಿ ನಾವು. 4 - 3 ವ್ಯವಕಲನದ ಚಿಹ್ನೆ. ಇವಾಗ ಇನ್ನೊಂದು ಲೆಕ್ಕವನ್ನ ನಾವು ನೋಡೋಣ. ಯಾವ ಲೆಕ್ಕ? 4 - 1 ಎಷ್ಟು ಉತ್ತರ ಬರುತ್ತೆ ಅಂತ ನೋಡೋಣ. ಇದನ್ನು ಸಂಖ್ಯಾ ರೇಖೆಯ ಸಹಾಯದಿಂದನೇ ನಾವು ಅಥವಾ ನಿಂಬೆಹಣ್ಣಿನ ಸಹಾಯದಿಂದನೂ ಬಿಡಿಸ್ಬೋದು. ಅಥವಾ ಈ ನಿಂಬೆಹಣ್ಣು ಬೇಡ, ಈ ಸಲ ನಾವೇನ್ ಮಾಡೋಣ, ಆಪಲ್ ತಗೊಳ್ಳೋಣ, ಅಂದ್ರೆ ಸೇಬ್ ಹಣ್ಣು ತಗೊಳ್ಳೋಣ. ಸೇಬ್ ಹಣ್ಣು ನನ್ನ ಬಳಿ ಎಷ್ಟಿದೆ? ಮೊದಲನೇ ಸಂಖ್ಯೆ 4 ಇದೆ, ಸೊ ನನ್ನ ಬಳಿ 4 ಸೇಬ್ ಇದೆ. -1 ಇದೆ, ಅಂದ್ರೆ ನೀವು ಬಂದ್ಬಿಟ್ಟು ಸರ್ ನನ್ಗೆ 1 ಸೇಬ್ ಕೊಡ್ತೀರಾ ಅಂತ ಕೇಳಿ. ಸರಿ ಅಂತ ನಾನು 1 ಸೇಬನ್ನ ನಿಮ್ಗೆ ಕೊಟ್ಟೆ. ನನ್ನ ಬಳಿ ಎಷ್ಟು ಉಳಿತು? 1, 2, 3. ಉತ್ತರ ಬಂದ್ಬಿಟ್ಟು 3. ಅಂದ್ರೆ ಒಂದು ಸೇಬನ್ನ ನೀವು ತಗೊಂಡು ಹೋಗಿದ್ದಕ್ಕೆ ನನ್ನ ಬಳಿ ಉಳಿದಿರತಕ್ಕಂಥದ್ದು ಉತ್ತರ, ಅದು 3. ಅಂದ್ರೆ 4ರಿಂದ 1 ಸ್ಥಾನ ಹಿಂದೆ ಹೋಗ್ತೀನಿ ಸಂಖ್ಯಾ ರೇಖೆ ಮೇಲೆ. ಇದು ನೋಡಿ, ಕೆಂಪು ಬಣ್ಣದಿಂದ ಗುರುತಿಸಿದೆ ನೋಡಿ. 4ರಿಂದ 1 ಸ್ಥಾನ ಹಿಂದೆ ಹೋಗಿದ್ದೀನಿ ನಾನು, ಯಾಕಂದ್ರೆ ವ್ಯವಕಲನದಲ್ಲಿ ಹಿಂದೆ ಹೋಗ್ಬೇಕು. ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನನ್ನ ಬಳಿ ಇದ್ದಿರ್ತಕ್ಕಂಥ 4 ಸೇಬ್ಗಳಲ್ಲಿ 1 ಸೇಬ್ ನೀವು ತಗೊಂಡು ಹೋಗ್ಬಿಟ್ರಿ, ನನ್ನ ಬಳಿ 1 ಕಡಿಮೆ ಆಯ್ತು. 1 ಸೇಬನ್ನ ನೀವು ತಗೊಂಡು ಹೋಗಿದ್ದಕ್ಕಿಂತ ನನ್ನ ಬಳಿ ಉಳಿದಿರ್ತಕ್ಕಂಥದ್ದು ಕೇವಲ 3. ಇದು ಯಾವ ತರ? ಇದು ಒಂದು ಎಲ್ಲಾ ನೋಡಿದ್ರೆ ನೀವು ಸಂಕಲನ ವ್ಯವಕಲನದಲ್ಲಿ ಏನೋ ಸಂಬಂಧ ಇದೆ ಅಂತ ಅನ್ಸುತ್ತೆ. ನೀವು ಮುಂದಿನ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ನಿಮ್ಗೆ ಮಾಹಿತಿಯನ್ನು ಕೊಡ್ತೀನಿ. ಇವಾಗ ಇಷ್ಟು ನೆನ್ಪಿಟ್ಕೊಳ್ಬೇಕು ನೀವು. ವ್ಯವಕಲನದಲ್ಲಿ ಸಂಖ್ಯೆ ಕಡಿಮೆ ಆಗುತ್ತೆ, ಸಂಖ್ಯಾ ರೇಖೆ ಮೇಲೆ ನಾವು ಹಿಂದ್ಗಡೆ ಸಾಕ್ತಿವಿ, ಸಂಕಲನದಲ್ಲಿ ಮುಂದ್ಗಡೆ. ಇನ್ನೊಂದು ಲೆಕ್ಕವನ್ನು ನೋಡೋಣ, ಸಂಕಲನದ ಒಂದು ಲೆಕ್ಕ. 3 + 1 ಎಷ್ಟಾಗುತ್ತೆ? ಸಂಖ್ಯಾ ರೇಖೆ ಮೇಲೆ ಬಿಡಿಸೋಣವಾ? ಸರಿ, ಮೊದಲನೇ ಸಂಖ್ಯೆ 3. 3ರಿಂದ 1 ಸ್ಥಾನ ಮಾತ್ರ ಮುಂದೆ ಹೋಗ್ತೀನಿ, ಯಾಕಂದ್ರೆ ಎರಡನೇ ಸಂಖ್ಯೆ 1 ಇದೆ. ಉತ್ತರ ಬಂದ್ಬಿಟ್ಟು 4. ಇವಾಗ ಏನ್ ಮಾಡ್ತೀನಿ, ಇದೇ ಸಂಖ್ಯೆಯನ್ನ ಕ್ರಮಗಳನ್ನ ಬದಲಾಯಿಸ್ಕೊಳ್ತೀನಿ. ಸರಿನಾ? 1 + 3 ಉತ್ತರ ಬಂದ್ಬಿಟ್ಟು 4. ಸಂಖ್ಯೆ ಕ್ರಮ ಬೇರೆ ಇದ್ರು ಉತ್ತರ ಒಂದೇ ಬರುತ್ತೆ ಅಂತ ನಿಮ್ಗೆ ಗೊತ್ತು, ಹಿಂದಿನ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೆ. ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಅನಿಸ್ಬೋದು, 3ಕ್ಕೆ 1ಅನ್ನ ನಾವು ಕೂಡಿಸಿದ್ವಿ, ಉತ್ತರ ಬಂತು 4. ಅದೇ 4ಕ್ಕೆ 1ಅನ್ನ ನಾವು ಕಳೆದ್ವಿ ವ್ಯವಕಲನದಲ್ಲಿ, ಉತ್ತರ ಬಂದ್ಬಿಟ್ಟು 3. ಸಂಖ್ಯಾ ರೇಖೆಯ ಮೇಲೆ ಕೂಡಿಸಿದಾಗ ಮುಂದೆ ಸಾಗ್ತಾ ಇದ್ದೀವಿ. 3ರಿಂದ 1 ಸ್ಥಾನ ಮುಂದೆ ಹೋದ್ವಿ, 4 ಬಂತು. ವ್ಯವಕಲನದಲ್ಲಿ 4ರಿಂದ 1 ಸ್ಥಾನ ಹಿಂದೆ ಬಂದ್ವಿ ನಾವು, ಅದಕ್ಕೆ ಉತ್ತರ ಬಂದ್ಬಿಟ್ಟು 3. ಇದರಲ್ಲಿ ನೀವು ಯಾವುದೇ ರೀತಿಯ ಒಂದು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡವೇ ಬೇಡ. ಮುಂದಿನ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ. ನೀವು ನೆನ್ಪಿಟ್ಕೊಳ್ಬೇಕಾಗಿದ್ದಿಷ್ಟೇ, ಸಂಕಲನದಲ್ಲಿ ಸಂಖ್ಯೆ ಹೆಚ್ಚಾಗುತ್ತೆ, ವ್ಯವಕಲನದಲ್ಲಿ ಸಂಖ್ಯೆ ಕಡಿಮೆ ಆಗುತ್ತೆ. ಸಂಖ್ಯಾ ರೇಖೆ ಹಿಂದ್ಗಡೆ ಸಾಕ್ತೀವಿ ವ್ಯವಕಲನದಲ್ಲಿ. ಧನ್ಯವಾದ.